ನಮ್ಮ ಹೋರಾಟ ಏನಿದ್ರು ನಮ್ಮ ಮಹಾರಾಜರು ವಂಶಸ್ಥರ ಆಸ್ತಿ ಅದು. ಸುಪ್ರೀಂ ಕೋರ್ಟ್ ಆದೇಶ ಇದ್ರು ರಾತ್ರಿ ಇವರ ಪ್ರತಿಮೆನ ಸ್ಥಾಪಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇರಬೇಕಾದ್ರೆ ತೀರ್ಮಾನ ಆಗದೇನೆ ಹೆಂಗೆ ಇವ್ರು ರಾತ್ರಿ ಬಂದು ಪ್ರತಿಮೆ ಸ್ಥಾಪಿಸಿದ್ರು? ಇವತ್ತೊಂದು ದಿನ ಏನು ಸೇರಿದ್ವಿ, ಸರ್ವ ಜನಾಂಗ ಸೇರಿದ್ದೀವಿ. ನಮ್ಮ ಹೋರಾಟ ಏನಿದ್ರು ನಮ್ಮ ಮಹಾರಾಜರು ವಂಶಸ್ಥರ ಆಸ್ತಿ ಅದು. ಈವನ್ ನಮ್ಮ JSS ಮಠಕ್ಕೂ ಸಹ ಅವರು ಫ್ರೀಯಾಗಿ ಎಲ್ಲ ದಾನ ಮಾಡಿದ್ದಾರೆ. ತಮಗೆಲ್ಲ ಗೊತ್ತಿರೋ ಅಂಥದ್ದು. ಸುಪ್ರೀಂ ಕೋರ್ಟ್ ಆದೇಶ ಇದ್ದರೂ ರಾತ್ರಿ ಇವರ ಪ್ರತಿಮೆನ ಸ್ಥಾಪಿಸಿದ್ದಾರೆ. ಅದು ನಿಜಕ್ಕೂ ಅವಮಾನ ಅದು. ಯಾಕೆಂದರೆ ಅವತ್ತು ಶರಣರು ಅವರು, ನಾವೆಲ್ಲ ಪೂಜೆ ಮಾಡ್ತೀವಿ ಅವರು ಸಹ ನಾವು ಒಂದು ದೇವ್ರ ಥರ ಇದ್ದೀವಿ. ಬಟ್ ರಾತ್ರಿ ಅವ್ರಿಗೆ ಬಟ್ಟೆ ಸುತ್ತಿ ಒಂದು ಶವದ ರೀತಿ ಅದನ್ನ ಕಟ್ಟಿ ನಿಲ್ಲಿಸಿದ್ದಾರೆ ಅಂದರೆ ಇದು ಖಂಡನೀಯ. ಇದು ಸರ್ವ ಜನಾಂಗಕ್ಕೆ ನಾವು ಎಲ್ಲ ಧಿಕ್ಕರಿಸ್ತೀವಿ. ಸರ್ಕಾರ ಅವ್ರಿಗೆ ಒಂದು ಆದೇಶನ ಉಲ್ಲಂಘನೆ ಮಾಡಿ ಅವರು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ರಾತ್ರಿ ಅವ್ರನ್ನ ಪ್ರತಿಮೆನ ನಿಲ್ಲಿಸಿದ್ದಾರೆ. ಇದು ನಮಗೆಲ್ಲ ಮನಸ್ಸಿಗೆ ನೋವಾಗಿದೆ. ಆದ್ದರಿಂದ ನಾವು ಯಾವುದೇ ಒಂದು ಪ್ರತಿಮೆನ ಮಾಡಿ ಅಂತ ಹೇಳ್ತಾ ಇಲ್ಲ. ಬಟ್ ಅಲ್ಲಿ ಅದು ಸರ್ಕಾರದ ಆಸ್ತಿ, ಅದು ನಮ್ಮ ಮಹಾರಾಜರ ಆಸ್ತಿ. ಅದರಿಂದ ಅದನ್ನು ತೆರವುಗೊಳಿಸಿ ಅಂತೇಳಿ ಇವತ್ತು ಎಲ್ಲರೂ ಒಂದು ಉಗ್ರ ಹೋರಾಟವಾಗಿ ಮೌನವಾಗಿ ಪ್ರತಿಭಟನೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ರಾತ್ರಿ ಉಪವಾಸದ ಸತ್ಯಾಗ್ರಹ ಹೂಡ್ತೀವಿ ಅಂತ ಹೇಳಿ ನಾನು ಮನವರಿಕೆ ಮಾಡ್ತಾ ಇದ್ದೀವಿ. ಇದು ಮಾಡ್ತಾ ಇರೋದು ಘೋರ ಅನ್ಯಾಯ. ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇರಬೇಕಾದ್ರೆ ತೀರ್ಮಾನ ಆಗದೇನೆ ಹೆಂಗೆ ಇವ್ರು ರಾತ್ರಿ ಬಂದು ಪ್ರತಿಮೆ ಸ್ಥಾಪಿಸಿದ್ರು? ನಾವು ಹೇಳ್ತಾ ಇರೋದೇನು ಅಂದರೆ ಅರಮನೆ ಸುತ್ತಮುತ್ತ ಬರೀ ನಮ್ಮ ಮಹಾರಾಜರದ್ದು ವಿಗ್ರಹ ಇರಬೇಕು ಅಂತ. ಇವರು ಅಲ್ಲಿ ಬಸವೇಶ್ವರನ ಸ್ಟ್ಯಾಚ್ಯೂ ಇಡೋಕ್ಕೆ ಬದಲು ಅಲ್ಲೇ ಇಟ್ಕೋಬೋದಿತ್ತು ಅವ್ರು ಸ್ವಾಮೀಜಿನ. ನಾವು ಮಠದವರು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂದಮೇಲೆ ಇದು ಯಾರು ಮಾಡಿದ್ದು ಈ ಕೆಲಸನ? ಕಳ್ತನದಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಕುಮ್ಮಕ್ಕಿಲ್ಲದೆ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಆ ಪ್ರತಿಮೆ ತೆಗೆಯೋವರೆಗೂ ನಾವು ಬಿಡೋದಿಲ್ಲ.